ಇಲ್ಲಿ ನೋಡಿ, ಈಗ ನಾನು ಮಿಕ್ಸಿ ಜಾರಲ್ಲಿ ಇದನ್ನು ಕೈಯಲ್ಲಾದರೂ ಚೆನ್ನಾಗಿ ರುಬ್ಕೋಬೋದು, ಚೆನ್ನಾಗಿ ಕುಟ್ಕೋಬೋದು. ಎಲ್ಲ ಮಿಕ್ಸಿಗಾದರೂ ನಮಗಷ್ಟು ಇದಿಲ್ಲ ಅಂತಂದರೆ, ಕುಟ್ಟೋಕ್ಕೇನೂ ಇಲ್ಲ ಅಂತಂದರೆ ನಾವು ಮಿಕ್ಸಿಯಲ್ಲೇ ಈ ಥರ ಮಾಡ್ಕೋಬೋದು. ಮಿಕ್ಸಿನ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ನಾನೀಗ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬಾಳೆ ಎಲೆ ಮೇಲೆ ಹಾಕ್ಕೋತಾ ಇದ್ದೀನಿ. ಇದನ್ನು ಬಾಳೆ ಎಲೆ ಮೇಲೆ ಹಾಕಿ ಒಣಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ಒಣಗಿಸ್ಬೇಕು. ಪೂರ್ತಿ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದರಿಂದ ಉಪ್ಪಿನಕಾಯಿ ಆದರೂ ಮಾಡ್ಬೋದು, ಎಲ್ಲ ರೊಟ್ಟಿ ಥರ ಮಾಡಿಕೊಂಡು ಹಾಗೆ ನಾವು ಚಪ್ಪರಿಸ್ಕೊಂಡಾದರೂ ತಿನ್ಬೋದು. ಯಾವ ಥರ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನಾನೀಗ ಬಾಳೆ ಎಲೆ ಮೇಲೆಲ್ಲ ತೊಗೊಂಡು ಇದನ್ನು ಒಣಗಿಸಿಟ್ಟು ಆಮೇಲೆ ಇದನ್ನ ಒಗ್ಗರಣೆ ಮಾಡ್ಕೋತೀನಿ. ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು ನಾವು ಬಿಸಿಲಲ್ಲಿ. ಒಣಗಿಸ್ಕೊಂಡ್ರೆ ಎಷ್ಟು ವರ್ಷ, 2 ವರ್ಷ 3 ವರ್ಷ ಇಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನನ್ನ ಜೊತೆ ಟೇಸ್ಟಿಯಾಗಿರುತ್ತೆ. ನಮಗೆ ಬಾಯಿ ಜ್ವರ ಬಂದಾಗ ಕಹಿ ಅನಿಸಿದ್ರೆ ಎಷ್ಟು ದಿನ ಆದರೂ ಇಟ್ಕೊಂಡಾದ್ರೂ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ. ಇದೇ ಥರ ಎಲ್ಲರೂ ಮಾಡ್ಕೊಳ್ಳಿ. ನಾವು ನಾರ್ಮಲಾಗಿ ಸುಮ್ಮನೆ ಅದನ್ನು ಆ ಸೀಸನ್ನಲ್ಲಿ, ಎಳ್ಚೆಹಣ್ಣು ಸೀಸನ್ನಲ್ಲಿ ತೊಗೊಬಂದು ತಿಂತೀವಿ. ಆದರೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟು ದಿನ ಆದರೂ ಸ್ಟೋರ್ ಮಾಡ್ಬೋದು. ಎಲ್ಲ ವೀಡಿಯೋ ಸ್ಕಿಪ್ ಮಾಡಿದೆ, ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.